ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಹೊಸ ವೆರೈಟಿ ಕಬ್ಬ ಇದು ನಾನು ನೋಡತ್ತೇವಲ್ಲ, ಇದು ಹೊಸ ವೆರೈಟಿ ಕಬ್ಬ. ಇದು ಯಾವಪ್ಪ ಅಂತಂದ್ರೆ ಇದು SNK ಕ್ರಾಸಿಂಗ್ ಮಾಡಿದ ಕಬ್ಬ. ಇದರ ನಂಬರ್ ಯಾವಪ್ಪ ಅಂತಂದ್ರೆ 92005 ನೋಡಿ. ಇದು ಈಗ ಆಧುನಿಕವಾಗಿ ಕ್ರಾಸಿಂಗ್ ಮಾಡಿದ ತಳಿ ಕಬ್ಬು ಮಾತ್ರ ಭಾಳ ಜಬರ್ದಸ್ತ್ ಬಂದೈತಿ ಅಲ್ಲ. ಈಗಾಗಲೇ ನಾವು ಹಲವಾರು ನಮೂನಿ SNK ಕಬ್ಬ ನೋಡಿದೆವು. ಅದ್ರಾಗ ಇದು ಒಂದು ವೆರೈಟಿ. ಇದು ಈಗ ಹೊಸವಾಗಿ ಸ್ಯಾಟಿಸ್ಫೈ ಮಾಡಿದ ತಳಿ ನೋಡ್ತಾರಲ್ಲ. ಕಬ್ಬು ಮಾತ್ರ ಭಾಳ ಜಬರ್ದಸ್ತ್ ಬೆಳೆ ಬಂದೈತಿ ನೋಡ್ರಿ. ಯಾಕಂದ್ರೆ SNK ಕಬ್ಬು ಬೆಳವಣಿಗೆದೊಳಗನ ಮಹಾರಾಜ ಅಂತ ನಾವು ಹೇಳ್ಬೋದು ನೋಡ್ರಿ. ಮತ್ತು ಈ ಕಬ್ಬುಗಳು ನೋಡ್ಕೊಂಡ ಗೊತ್ತಾಕತಿ. ಯಾಕಪ್ಪ ಅಂತಂದ್ರೆ ಈಗ SNK ಕಬ್ಬಿನ್ಯಾಗನ ಹಲವಾರು ವೆರೈಟಿಗಳು ಅದಾವೆ. ಅದ್ರಾಗ ಇದು SNK ಕಬ್ಬ. ಇದರ ಹೆಸರು ಯಾವಪ್ಪ ಅಂತಂತಂದ್ರೆ 92005. ಬರೀ ಕಬ್ಬನ್ನು ಇದನ್ನು ನೋಡೋಣ ಅಂತ. ಮತ್ತು ಈ ಕಬ್ಬಿನ ಗುಣಧರ್ಮ ನಮ್ಗೆ ನೋಡೋದ್ರಾಗ ಗೊತ್ತಾಕತಿ. ಏನಂತಂತಂದ್ರೆ ಈಗ SNK 13,374 ಕಬ್ಬು ಅತ್ತಲ್ಲ ನೋಡ್ರಿ. ಅದಕ್ಕೆ ಇದಕ್ಕೆ ಭಾಳ ಡಿಫ್ರೆನ್ಸ್ ಇಲ್ಲ. ಡಿಫ್ರೆನ್ಸ್ ಐತೆ ಕರೆ, ಭಾಳ ಏನು ಡಿಫ್ರೆನ್ಸ್ ಇಲ್ಲ. 13,374 ಕಬ್ಬು ಅತ್ತಲ್ಲ, ಅದು ನಮ್ಮನೆ ಹೈಟ್ ಬರ್ತೈತಿ. ಆದ್ರೆ ಅದು ಗಣಿಕೆಲ್ಲ ಸಿಗತೈತಿ ನೋಡ್ತಾವಲ್ಲ. ಈಗ ನಾವು ಗಣಿಕೆ ನೋಡತ್ತೇವಲ್ಲ, ಅದು ಪ್ರತಿಯೊಂದು ಗಣಿಕೆ ಸಿಗತೈತಿ. ಆದ್ರೆ ಈಗ ನಾವು ಈ ಕಬ್ಬು ನೋಡ್ತೇವಲ್ಲ, ಈ SNK 92005 ಈ ಕಬ್ಬ ಒಟ್ಟೆ ಗಣಿಕೆ ಸಿಗೋದಿಲ್ಲ ನೋಡಿ. ಮತ್ತು ಈ ಕಬ್ಬಿಗೇನು ರೋಗ ನಿರೋಧಕ ಶಕ್ತಿ ಇದೆ ಅಂತ ಏಕ್ಯಾರ ನಾವು ಈ ಕಬ್ಬನ್ನು ನೋಡ್ಕೊಡೋಣ ಹೇಳ್ಬೋದು ನೋಡತ್ತಾರಲ್ಲ. ಈ ಕಬ್ಬಿಗೆ ಸಂಬಂಧ ರೋಗ ನಿರೋಧಕ ಶಕ್ತಿ ಐತಿ. ಮತ್ತು ಏನು ಈ ಕಬ್ಬು ನೋಡ್ತಾವಲ್ಲ, ಈ ಕಬ್ಬು ಸಂಬಂಧ ಫ್ಯಾಕ್ಟ್ರಿ ಬೇಡಿಕೆ ಐತಿ ನೋಡ್ರಿ. ಈಗ ನಾನು ಈ ಕಬ್ಬಿನ ಮಾಹಿತಿ ಸಂಬಂಧ ಎಲ್ಲ ಫ್ಯಾಕ್ಟ್ರಿ ಹಿಂಬಲ್ಲ ಕಾಂಟ್ಯಾಕ್ಟ್ ಮಾಡಿದ್ದೇನೆ. ಯಾಕಂತಂದ್ರೆ ಈ ಕಬ್ಬು ಸಂಬಂಧ ಎಲ್ಲ ಫ್ಯಾಕ್ಟ್ರಿ ರಿಕಮೆಂಡೇಶನ್ ಐತಿ. ಮತ್ತು ಈ ಕಬ್ಬ ಹಾಲಿನ ಪ್ರಮಾಣ ಭಾಳ ನೋಡ್ರಿ, ಮತ್ತು ಸಕ್ಕರೆ ಅಂಶ ಭಾಳ, ಮತ್ತು ಈ ಕಬ್ಬ ಭಾಳ ಮಿದು ಬರ್ತೈತಿ ನೋಡ್ರಿ. ಮತ್ತು ಈ ಕಬ್ಬ ಗಣಿಕೆ ಸಿಗೋದಿಲ್ಲ. ಮತ್ತು ಈ ಕಬ್ಬನು ಗಣಿಕೆ ಬೀಸ ನೋಡ್ರಿ. ಗಣಿಕೆ ಬೀಸೈತಿ, ಮತ್ತು ಗಣಿಕೆ ದಪ್ಪತಿ, ಮತ್ತು ಅದೇ ಥರನಾಗ ಹೈಟು ಹಂಗತಿ ನೋಡ್ರಿ. ಯಾಕಪ್ಪ ಅಂತಂದ್ರೆ SNK ಕಬ್ಬಿನೊಳಗೆ ಹಲವಾರು ನಮೂನಿ ಇದಾವೆ. ಹಲವಾರು ನಮೂನಿ ಇದ್ರೂ ಅದ್ರಾಗ ಎಲ್ಲದ್ರಾಗ ಒಂದು ಸ್ವಲ್ಪ ಡಿಫ್ರೆನ್ಸ್ ಐತಿ. ಡಿಫ್ರೆನ್ಸ್ ಅಂತಂದ್ರೆ ಒಂದು ಸ್ವಲ್ಪ ಬದಲಾವಣೆ ಐತಿ ನೋಡಿ. ಮತ್ತು ನಾವೀಗ ಎಲ್ಲ SNK ಕಬ್ಬ ನೋಡಿದೇವಲ್ಲ, ಎಲ್ಲ SNK ಕಬ್ಬ ಇವೆಲ್ಲ ಮರಿ ಭಾಳ ಜಬರ್ದಸ್ತ್ ಹೊಡಿತಾವೆ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ಈ ವಿಷಯ ಸಂಬಂಧ ಹೇಳ್ತಾನೆ. ಈಗ ಪೈಲ ನಾವು ಕಬ್ಬು ನೋಡತ್ತೇವಲ್ಲ, ಇದು 2ನೇ ಕೂಡಲೇ ಮತ್ತು 3ನೇ ಕೂಡಲೇ ಸಂಬಂಧ ಇದೇ ಥರನಾಗಿ ಕಬ್ಬು ಸಂಬಂಧ ಇದೇ ಥರನಾಗಿ ಕಬ್ಬು ಹಾಕತ್ತಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ಈ ಕಬ್ಬಿಂದು ಮಾಹಿತಿ ಹೇಳ್ತಾನೆ. ಯಾಕಂತಂದ್ರೆ ನಾ ಈಗ ಎಲ್ಲ ಕಬ್ಬಿನ ಪರಿಚಯ ನನ್ನ ರೈತ ಮಿತ್ರರಿಗೆ ಮಾಡಿಕೊಡಾಕತ್ತಾನೆ ನೋಡ್ರಿ. ಯಾಕಂತಂದ್ರೆ ಈಗ ನಮ್ಮ ಹಳೆ ವೆರೈಟಿ ಏನು ಕಬ್ಬು ಅದಾವಲ್ಲ, ಆ ಕಬ್ಬಕ್ಕೆ ನಾವು ಹಾಕತ್ತ ಕೂಡಲೇ ಅವು ಮಳೆಗಾಲದೊಳಗೆ ರೋಗ ಬದುಕ್ಯಾರ, ಇಳುವರಿ ಬರೋಲ್ಲು. ಅದಕ್ಕಾಗಿ ನಾನು ರೈತ ಮಿತ್ರರಿಗೆ ನಮ್ಮ ಬೆಳಗಾವಿ ಜಿಲ್ಲೆದಾಗ ಎಷ್ಟು ಕಬ್ಬು ಅದಾವಲ್ಲ ಅಷ್ಟು ಕಬ್ಬಿನೊಳಗನ ಹೊಸ ವೆರೈಟಿ ಕಬ್ಬು ಯಾವುದಾವು ಮತ್ತು ರೋಗರಹಿತ ತಳಿ ಯಾವುದಾವು ಮತ್ತು ಇಳುವರಿ ಬಂಪರ್ ಇರಬೇಕು
ಮತ್ತು ಫ್ಯಾಕ್ಟ್ರಿ ಬೇಡಿಕೆ ಇರಬೇಕು ಅಂಥ ಕಬ್ಬನ್ನು ನಾನು ವಿಡಿಯೋ ಮಾಡಿ ನಾನು ರೈತ ಮಿತ್ರರಿಗೆ ನಾನು ಮುಡ್ಸೋ ವ್ಯವಸ್ಥೆ ಮಾಡ್ತೇನೆ. ಮತ್ತು ಈ ಕಬ್ಬ ಬೆಳವಣಿಗೆ ಬಂಪರ್ ಐತಿ. ಆಮೇಲೆ ಈ ಕಬ್ಬ ವಜನು ಭಾಳ ಐತಿ. ನಂತರ ಇದು ಹೈಟು ಭಾಳ ನೋಡಿರಿ, ನೋಡ್ತಾರಲ್ಲ ಬರೀ ತೋರಿಸ್ತಾನೆ ನೋಡಿರಿ. ಈಗ ಸದ್ಯ ಇದು ಒಂದು 15ರಿಂದ 20 ಫೂಟ ಕಬ್ಬ ಐತಿ. ಆಮೇಲೆ 18 ಫೂಟ್ ಮೇಲೆ ಗಣಿಕೆ ಐತಿ ನೋಡಿರಿ. ಕಬ್ಬಿನ ಬೆಳವಣಿಗೆ ಬಂಪರ್ ಐತಿ. ಮತ್ತು ಈ ಕಬ್ಬ ಬೀಳು ಪ್ರಮಾಣ ಕಡಿಮೆ ನೋಡತ್ತವಲ್ಲ ನೋಡ್ರಿ. ಇದು ಬಿದಿರುಗಳ ನಿತ್ತಂಗೆ ನಿಂತದ ಕಬ್ಬ. ಮೊನ್ನೆ ಮನೆ ಒಳಗೆ ಇಷ್ಟ ಜಿಟಿ ಮಳೆ ಆದ್ರೂ ಈ ಕಬ್ಬ ಒಟ್ಟ ಬಿದ್ದೇನೇ ಇಲ್ಲ. ಮತ್ತು ಈ ಕಬ್ಬನ ಗ್ಯಾಂಗ್ನವರು ನೋಡ್ಕೊಡ್ದನ ಈ ಕಬ್ಬ ಬಿಡೋದಿಲ್ಲ. ಯಾಕಂತಂದ್ರೆ ಇದು ಕಬ್ಬ ಹಂಗೈತಿ. ಈ ಕಬ್ಬ ಬೆಳೆನೂ ಭಾಳ ಐತಿ, ಗದರು ಭಾಳ ಐತಿ. ಮತ್ತು ನೋಡ್ರಿ ಸಿಕ್ಕಾಪಟ್ಟೆ ಹೈಟು ಐತಿ. ಅದಕ್ಕಾಗಿ ಕಬ್ಬ ಕಟಾವು ಮುಂದೆ ಗ್ಯಾಂಗ್ನವ್ರು ಇದನ್ನು ನೋಡ್ಕೊಡ್ದನ ಮುರಿಯಾಕೆ ಬರ್ತಾರಂತ ಗಿಕ್ಕಾರ ನಾವು ಇದನ್ನು ಹೇಳ್ಬೋದು. ಮತ್ತು ಈ ಕಬ್ಬನ್ನು ನಾವು ನಟಿನ ಹೊತ್ಬೋದು, ಇದನ್ನು ನಾವು ಕಬ್ಬ ತುಳಿಬೋದು. ಈಗ ನಾವು ಎರಡು ನಮೂನಿ ಮಾಡೋದ್ರಿಂದನೂ ಇದು ಇಳುವರಿ ಸೇಮ್ ಬರ್ತದೆ ಅಂತ ಏಕ್ಯಾರ. ಇದನ್ನು ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ರೈತ ಮಿತ್ರರಿಗೆ ಈ ಸುದ್ದಿಯನ್ನು ಮುಡ್ಸಾತಾನೆ ನೋಡಿರಿ. ಮತ್ತು ಈ ಕಬ್ಬಿಗೂ ತೇವಾಂಶ ಬಾಳಬೇಕು. ತೇವಾಂಶ ಅಂತಂತಂದ್ರೆ ನೀರು ಬಾಳಬೇಕು. ನೀವು ಇದಕ್ಕೆ ಎಷ್ಟು ತೇವಾಂಶ ಕೊಡ್ತಾರಲ್ಲ ಅಷ್ಟೇ ಬೆಳವಣಿಗೆ ಆಕತ್ತಂತ ಏಕ್ಯಾರ ನಾ ಹೇಳ್ತಾನೆ. ಅದಕ್ಕಾಗಿ ನಾವು ಹಳ್ಳಿ ವೆರೈಟಿ ಕಬ್ಬ ಬಿಟ್ಟ ಇಂಥ ಹೊಸ ವೆರೈಟಿ ಕಬ್ಬ ನಾವು ಅಂತಂತಂದ್ರೆ ಈಗೇನು ಹೊಸ ವೆರೈಟಿ ಕಬ್ಬುಗಳನ್ನ ಸ್ಯಾಟಿಸ್ಫೈ ಮಾಡತ್ತಾರಲ್ಲ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಹೊಂದಿದಂಥ ತಳಿ ಅದಾವಲ್ಲ, ಇವನ್ನ ನಾವು ನಮ್ಮ ವ್ಯವಸಾಯದವಾಗ ಅಳವಡಿಸ್ಕೊಂಡೇವು ಅಂತಂತಂದ್ರೆ ಇಳುವರಿನೂ ಬಂಪರ್ ಆಕತಿ. ಆಮೇಲೆ ನಮ್ಮ ಆದಾಯ ಹೆಚ್ಚಕತಿ, ನಮ್ಮ ಬಾಳು ಬಂಗಾರಕ್ಕದಂತ ಹೇಳಿ ಎಲ್ಲ ನನ್ನ ರೈತ ಬಂಧುವರಿಗೆ ನನ್ನ ನಮಸ್ಕಾರಗಳು.